ಜೊತೆಲಿರೋರ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಇದೇ ತರ ಎಷ್ಟು ಜನರಿಗೆ ಸೈಕಲಾಜಿಕಲ್ ಸಪೋರ್ಟ್ ಇಲ್ಲದೆ ಒದ್ದಾಡ್ತಿರ್ತಾರೋ ಏನೋ. ತಾಂಡವ್, ಪ್ಲೀಸ್ ಡೋಂಟ್ ಸೇ ದಾಟ್. ನೋಡು ತಾಂಡವ್, ನಿನ್ನ ನಾನು ಮೆಂಟಲಿ ಕುಗ್ಗಿಸ್ಬೇಕು ಅಂತ ನಾನು ಈ ಥರ ಎಲ್ಲ ಮಾಡ್ತಿಲ್ಲ ಹಾಕೋನು. ನಾನು ನಿನ್ನ ಒಳ್ಳೆದಕ್ಕೆ ಇದನ್ನೆಲ್ಲ ಹೇಳ್ತಾ ಇರೋದು. ಪ್ಲೀಸ್ ಅರ್ಥ ಮಾಡ್ಕೊ. ಶ್ರೇಷ್ಠ ಪ್ಲೀಸ್, ಏನು ಹೇಳಕ್ ಬರಬೇಡ. ನೀನು ನನ್ನ ಜಡ್ಜ್ ಮಾಡಿದೆ. ಯು ಜಡ್ಜ್ ಮೀ ಶ್ರೇಷ್ಠ. ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ದಟ್ ಐ ಕ್ಯಾನ್ ಅಚೀವ್ ಸಮಥಿಂಗ್ ಅಂತ ನಾನು ಹೇಳಿದ ತಕ್ಷಣ ಏನೇನೆಲ್ಲ ಅಲ್ಲಿ ಕೂಡ್ಸ್ಬಿಟ್ಟಿಯಲ್ಲ. ತಾಂಡವ್, ಅದನ್ನೆಲ್ಲ ನೀನ್ ಯಾಕೆ ಹೇಳ್ದೆ ಅಂತ ಒಂದ್ಸಲ ಯೋಚನೆ ಮಾಡು. ಯಾಕೆ ಹೇಳ್ದೆ ಅಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಇದನ್ನೆಲ್ಲ ಹೇಳಿರೋದು ನೀನು. ತಾಂಡವ್ ಪ್ಲೀಸ್ ಲಿಸನ್. ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ನಾನು ಹೇಳೋದನ್ನ ಫಸ್ಟ್ ಕೇಳು. ನಾನು ಇದನ್ನೆಲ್ಲ ಹೇಳಿದ್ದು ನಿನ್ ಒಳ್ಳೇದಕ್ಕೆ ಕಣೋ. ಏನಾದ್ರೂ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡು ಅಂತ ಹೇಳೋದಕ್ಕೆ ಇದನ್ನೆಲ್ಲ ಮಾಡ್ದೆ ಕಣೋ. ಅದ್ರ ಅರ್ಥ ನಿನ್ ಕೈ ಏನೂ ಆಗಲ್ಲ, ನಾನು ನಿನ್ ಜೊತೆಲಿ ಇರಲ್ಲ ಅಂತ ಅಲ್ಲ. ಏನೇ ಆದ್ರೂ ಈ ಶ್ರೇಷ್ಠ ನಿನ್ ಜೊತೆಲಿ ಇರ್ತಾಳೆ. ತಾಂಡವ್, ಐ ಲವ್ ಯು ಎ ಲಾಟ್. ಏನೇ ಆದ್ರೂ ನಿನ್ನ ಬಿಟ್ಕೊಡೋ ಮಾತಿಲ್ಲ. ಹೇಳೋದನ್ನೆಲ್ಲ ಹೇಳ್ಬಿಟ್ಟು ಇವಾಗ ಐ ಲವ್ ಯು ನಿನ್ ಜೊತೆ ನಿಂತ್ಕೋತೀನಿ ಅಂತೆ. ಕೆಲಸ ಬಿಟ್ಟಾಗ್ಲಿಂದ ಅಪ್ಪ ಅಮ್ಮ ಶ್ರೇಷ್ಠ ಎಲ್ಲರೂ ಸೇರ್ಕೊಂಡು ಹೋಲ್ಸೇಲಾಗಿ ಅವಮಾನ ಮಾಡಿದ್ದಾರೆ. ತೋರಿಸ್ತೀನಿ, ಎಲ್ಲರಿಗೂ ಉತ್ತರ ಕೊಡ್ತೀನಿ. ಅಂತೂ ಇಂತೂ ನಮ್ಮ ಪೂಜನಿಗೆ ಮದುವೆ ನಿಶ್ಚಯ ಆಯ್ತು. ಒಂದೆರಡು ಸಂಬಂಧ ಬಂದು ಬೇಡ ಅಂದಾಗ ತುಂಬಾನೇ ಬೇಜಾರಾಗಿತ್ತು. ಯಾಕೆ ಹೀಗಾಗ್ತಿದೆ ಅಂತ ನಮಗೂ ಬೇಜಾರಾಗಿತ್ತು. ಆದ್ರೆ ಈಗೆಲ್ಲ ಸರಿ ಹೋಗ್ತಿದೆಯಲ್ಲ, ಖುಷಿ ಆಗ್ತಿದೆ. ಹೌದು, ಪೂಜನ್ ಮದುವೆ ಆಗ್ಬಿಟ್ರೆ ಅದೇ ಸಂತೋಷ. ಎಲ್ಲ ಆಗುತ್ತೆ ಬಿಡಿ ಸುನಂದಕ್ಕ, ಏನೇ ಯೋಚನೆ ಮಾಡಬೇಡಿ. ಅದೊಂದಾದ್ರೆ ಸಾಕು ಬಿಡಿ, ಅದಕ್ಕಿಂತ ಏನ್ ಬೇಕು ಅಪ್ಪ ಅಮ್ಮನಿಗೆ. ಮಗಳು ಮದುವೆ ಚೆನ್ನಾಗಿ ಮಾಡಬೇಕು, ಸಂಸಾರ ಚೆನ್ನಾಗಿರ್ಬೇಕು, ಅದೇ ತಾನೇ ಅಪ್ಪ ಅಮ್ಮನಿಗೆ ಆಸೆ. ಸುನಂದಕ್ಕ, ನೀವೇನೇ ಹೇಳಿ, ಪೂಜನ್ ಮದ್ವೆ ಆಗ್ತಿರೋ ಮನ್ತಂದವರು ತುಂಬಾ ಒಳ್ಳೆಯವರು, ತುಂಬಾ ದೊಡ್ಡ ಮನುಷ್ಯರಂತೆ. ಇದೇನ್ ಹೀಗ್ ಕೇಳ್ತಿದ್ಯಾ? ಕಾಮತ್ ಮನೆತನದವರು ದೊಡ್ಡ ಕುಟುಂಬದವ್ರಂತೆ. ಕೈಗೊಂದಾಳು ಕಾಲ್ಗೊಂದಾಳು ಇದಾರಂತೆ. ಅಷ್ಟು ದೊಡ್ಡ ಮನೆತನ ಅಂತೆ. ಅಯ್ಯೋ, ನೀವು ದೊಡ್ಡ ಮನೆತನ ಅಂತೆಲ್ಲ ಹೇಳ್ಬೇಡಿ, ದೃಷ್ಟಿಯಾಗಿ ಹೋಗುತ್ತೆ. ಅಯ್ಯೋ ಕುಸ್ಮಕ್ಕ, ಆ ತರ ಖಂಡಿತ ಇಲ್ಲ. ಹೌದು, 3 ಹೊತ್ತು ನೀವು ಸುನಂದ ಜಗಳ ಆಡ್ತಿದ್ದೋರು ಇವತ್ತೇನು ಇಷ್ಟೆಲ್ಲ ಸಕ್ಕರೆ ಮಾತಾಡ್ತಿದ್ದೀರಾ? ಅಯ್ಯೋ ಕುಸ್ಮಕ್ಕ, ಸುನಂದಕ್ಕ ಅವ್ರ ಮನೇಲಿ ಶುಭ ಕಾರ್ಯ ಆಗ್ತಿದೆ ಅಂದ್ಮೇಲೆ ನಮ್ಮ ಮನೇಲಿ ಶುಭ ಕಾರ್ಯ ಆದಂಗೆ. ಕುಸ್ಮಕ್ಕ, ಮದ್ವೆ ಅಂತ ಒಂದೇ ಅಲ್ಲ, ಯಾವಾಗ್ಲೂ ಸುನಂದಕ್ಕನ ಜೊತೆ ಇರ್ತೀವಿ. ಬಾ 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 ಬಾ, ಎಷ್ಟೊಂದು ಬದಲಾವಣೆ. ಹಾವು ಮುಂಗ್ಸಿ ತರ ಇದ್ದವರು ಇವಾಗ ಏನ್ ಗುಡ್ತರ ಆಗೋಗಿದ್ದೀರಾ? ಅದು ಹಾಗೆ ಅಲ್ಲ ಬಿಟ್ಟಮ್ಮ, ಅಕ್ಕಪಕ್ಕದ ಮನೆಯವರು ಅಂದ್ರೆ ಈ ಜಗಳ ಮಾತು ಕತೆ ಎಲ್ಲ ಇರೋದು ಸಾಮಾನ್ಯ ತಾನೆ. ನೋಡ್ದ್ಯಾ ಕಿಶನ್, ಎಲ್ಲಾರು ನಿನ್ನ ಹೊಗಳಿದ್ದೆ. ಹೊಗಳಲೇಬೇಕಲ್ವಾ ಕುಸ್ಮಕ್ಕ? ಕಿಶನ್, ಇವರು ನಮ್ಮನೆ ಅಕ್ಕಪಕ್ಕದವರು. ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರಪ್ಪ, ನಾವು ಚೆನ್ನಾಗಿದ್ದೀವಿ, ನೀನ್ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಕಾಮತ್ ತಕ್ಕ ಮಗನಪ್ಪ ನೀನು. ನಿಮ್ ತಂದೆ ಕಾಮತ್ ಸರ್ ಕಾರ್ಯಕ್ರಮಗಳಲ್ಲಿ ಮಾತಾಡೋದನ್ನ ಕೇಳಿದೀನಿ ನಾನು. ಅವ್ರ ಮಾತಲ್ಲಿರೋ ಸಂಸ್ಕಾರ ನಿನ್ ನಡತೆಯಲ್ಲಿ ಗೊತ್ತಾಗ್ತಾ ಇದೆಯಪ್ಪ. ಒಟ್ನಲ್ಲಿ ತಂದೆ ತಕ್ಕಪ್ಪ ನೀನು. ಥ್ಯಾಂಕ್ ಯು.
ಅವ್ರು ಹೇಳ್ಕೊಟ್ಟಿರೋ ದಾರಿನೇ ಸ್ವಲ್ಪ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ತುಂಬಾನೇ ಖುಷಿ ಆಯ್ತಪ್ಪ ಪೂಜನ್ಗೆ ನಿಂತರ ಹುಡುಗ ಸಿಕ್ಕಿದ್ದು. ಮದ್ವೆ ಒಂದ್ ಚೆನ್ನಾಗಾದ್ರೆ ಬೇರೆ ಏನು ಬೇಡ ನೋಡಿ ನಮ್ಗೆ. ಪೂಜಾ ಕಿಶನ್ ಮದುವೆನ ನಿಲ್ಲಿಸ್ಬೇಕು. ಅಲ್ಲ, ಇವರೆಲ್ಲ ಮದುವೆ ಬಗ್ಗೆ ತುಂಬಾನೇ ಆಸೆ ಇಟ್ಕೊಂಡಿದ್ದಾರೆ. ಇವ್ರಿಗೆ ಹೇಗೆ ಹೇಳಿ ಆದಿಯವ್ರು ಹೇಳಿರೋ ವಿಷಯನೆಲ್ಲ? ಸರಿ ಸರಿ, ಮಾತಾಡಿದ್ ಸಾಕು, ಪೂಜೆ ಮಾಡಿ ಮುಗಿಸೋಣ. ಕಿಶನ್ ಪೂಜಾ, ನೀವಿಬ್ರು ಬನ್ನಿ, ಆರತಿ ಮಾಡಿ ಬನ್ನಿ. ನಾವಿಬ್ರ? ಪೂಜನ್ ಮದುವೆ ಆಗ್ತಿರೋ ಹುಡುಗ ನೀನೇ ತಾನೆ, ಮತ್ ಪೂಜೆನೂ ನೀನೇ ಮಾಡ್ಬೇಕು. ನಡಿ ನಡಿ. ಪೂಜಾ, ಎಲ್ರಿಗೂ ಪ್ರಸಾದ ಕೊಟ್ಬಿಡಮ್ಮ. ಸುನಂದಕ್ಕ, ನಾನೇನ್ ಬರ್ತೀನಿ, ನಮ್ಮ ಮನೆಗೆ ಯಾರೋ ನೆಂಟರು ಬರ್ತೀವಿ ಅಂತ ಹೇಳಿದ್ರು, ಬಂದಿದ್ದಾರೋ ಹೇಗೋ. ಹೌದಾ? ಸರಿ, ಹೋಗಿ ಬನ್ನಿ. ಸುನಂದಕ್ಕ, ಕುಸುಮಕ್ಕ, ನಾವಿನ್ ಹೊರಡ್ತೀವಿ. ಭಾಗ್ಯ, ಏನೇ ಆಗ್ಲಿ ಪೂಜನ್ಗೆ ಒಳ್ಳೆ ಮನೆತನದ ಹುಡುಗನೇ ನೋಡಿದ್ಯಾ. ನಮ್ ಎಲ್ರಿಗೂ ತುಂಬಾ ಖುಷಿ ಆಯ್ತು. ನನ್ ಸೊಸೆ ಅಂದ್ರೆ ಸುಮ್ಮನೆನಾ? ಅವಳು ಹುಡುಕಿದಾಳೆ ಅಂದ್ಮೇಲೆ ಮುಗೀತು. ಪಿಟಿಕ್ ಪಿಟಿಕ್ ಅನ್ನೋಂಗಿಲ್ಲ. ಹೌದು ಹೌದು ಕುಸುಮಕ್ಕ. ಸರಿ, ನಾವಿನ್ ಬರ್ತೀವಿ. ಪೂಜಾ, ದೇವ್ರೆ, ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮದುವೆ ಬಗ್ಗೆ ಇವರೆಲ್ಲ ಸಾವಿರ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಆದರೆ ಇರೋ ಸತ್ಯನೇ ಬೇರೆ. ಇದನ್ನೆಲ್ಲ ಹೇಗೆ ಇವ್ರಿಗೆ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ನೀನೇನಾದರೂ ಮಾಡು ದೇವ್ರೆ.